ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಲಡ್ಡಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲಡ್ಡಿಗೆ ಮಾಡಲಿಕ್ಕೆ ಗೋಧಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈ ಹಿಟ್ಟಿಗೆ ಹಾಲನ್ನ ಹಾಕಿ ಈ ಥರ ಹಾಕಬೇಕು. ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಕಲಿಸ್ಬೇಕು. ನೋಡಿ, ಈಗ ಹಿಟ್ಟು ಈ ಥರ ಕಲಿಸಿದ್ದೀವಲ್ಲ, ಒಂದು 10 ನಿಮಿಷ ನೆನಿಬೇಕಿದು. ಹಿಟ್ಟು ರೆಡಿ ಇತ್ತಲ್ಲ, ಈ ಥರ ನೋಡಿ, ಮಣಿಗೆ, ಚಪಾತಿ ಮಣಿಗೆ ಅಥವಾ ಕಲ್ಲಿನ ಮೇಲೆ ಈ ಥರ ಕೈಲೇ ಹೊಸಿತಾ ಬರಬೇಕಿದು. ಮೀಡಿಯಂ ಸೈಜ್ನಾಗೆ ಹೊಸಿತಾ ಬರಬೇಕಿದನ್ನು. ಅದು ಎಲ್ಲ ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ತಗೊಂಡ್ಬಂದು ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಕೆಂಪಗಾಗೋ ಥರ ಕರಿಬೇಕು. ಇದನ್ನು ಚೆನ್ನಾಗಿ ಕುರುಕುರು ಆಗಬೇಕು, ಆ ಥರ ಕರಿಬೇಕು. ಈಗ ಇದು ಆಗಿದೆ ನೋಡಿ, ಕೆಂಪಗಾಗಿದೆಯಲ್ಲ. ಈ ಥರ ಆದಮೇಲೆ ಇದನ್ನ ಒಂದು ಜಾಲರಿ ಇದರಲ್ಲಿ ತೆಗೆದ್ಬಿಟ್ಟು ಇಡಬೇಕು. ಇದನ್ನ ಈಗ ಅವನ್ನೆಲ್ಲ ಕರೆದು ತಗೊಂಡು ಪೇಪರ್ ಮೇಲೆ ಹಾಕಿದ್ದೀನಿ ನೋಡ್ರಿ. ಇವನ್ನ ಮೊದಲೇ ಕರೆದಿದ್ದಲ್ಲ, ಅವನ್ನೆಲ್ಲವೂ ಈ ಥರ ಸಣ್ಣ ಸಣ್ಣಗೆ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲವನ್ನೂ ಆ ಥರ ರೆಡಿ ಮಾಡಿ ಇಟ್ಕೋಬೇಕು. ಸ್ಟವ್ ಮೇಲೆ ಬೆಲ್ಲ ಮತ್ತು ಸ್ವಲ್ಪ ಅದಕ್ಕೆ ತುಪ್ಪನ ಹಾಕಿ ಕರಗಿಸ್ಲಿಕ್ಕೆ ಇಟ್ಟಿದ್ದಾರೆ ನೋಡ್ರಿ. ಅದನ್ನ ಈಗ ಅದು ಚೆನ್ನಾಗಿ ಕರಗಬೇಕು. ಅದು ಬೆಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಕರಗಿ ಒಂಥರ ಲಿಕ್ವಿಡ್ ಥರ ಆಗುತ್ತೆ. ಅಲ್ಲಿ ತನಕ ಅದನ್ನ ಕುದಿಸ್ಬೇಕು. ಇದು ಬೆಲ್ಲ ಈಗ ಕರಗಿದೆ ನೋಡ್ರಿ. ಎಳಿಪಾಕ ಏನು ಬರೋದು ಬೇಕಾಗಿಲ್ಲ. ಬೆಲ್ಲ ಮತ್ತು ತುಪ್ಪ ಕರಗಿದ್ರೆ ಅಷ್ಟು ಸಾಕು. ಈಗ ನಾವು ಕರೆದು ರೆಡಿ ಇಟ್ಕೊಂಡಿದ್ವಲ್ಲ, ಸಣ್ಣ ಸಣ್ಣ ಪೀಸ್ ಮಾಡಿ ಅವನ್ನೆಲ್ಲ ಈಗ ಬೆಲ್ಲದ ಪಾಕದಲ್ಲಿ ಹಾಕಿ ಚೆನ್ನಾಗಿ ಬೆಲ್ಲ ಮತ್ತು ಅದು ಕರೆದಿದ್ದು ಇದು ಎಲ್ಲ ಕಲಿಯೋ ಥರ ಚೆನ್ನಾಗಿ ಕೈ ಆಡಬೇಕು. ಅದನ್ನು ಫುಲ್ಲೆಲ್ಲ ಚೆನ್ನಾಗಿ ಕೈ ಆಡಬೇಕು. ಈಗ ಇದೆಲ್ಲ ಹೊಂದ್ಕೋಬೇಕು. ಆ ಥರ ಎಲ್ಲವನ್ನೂ ಚೆನ್ನಾಗಿ ಕೈ ಆಡಿ ಕೆಳಗಿಳಿಸ್ಬೇಕು. ಈಗ ಇದನ್ನು ಕೆಳಗೆ ಒಂದು ಪರಾತದಲ್ಲಿ ಹಾಕಿದ್ದೀವಿ ನೋಡ್ರಿ. ಈ ಥರ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನು ಉಂಡಿನ ಕಟ್ಟಬೇಕು. ಯಾಕಂದರೆ ಬಿಸಿ ಇರ್ತದಲ್ಲ, ಕೈಗೆ ಬಿಸಿ ಬಿಸಿ ಹತ್ತದೆ. ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡಿನ ಮಾಡಿ ಹಾಕ್ಬೇಕದು. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿದರೆ ಸಾಕು. ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಮದುವೆ ಮನೆಯಲ್ಲ, ಅದಕ್ಕೋಸ್ಕರ ನೋಡಿ ಎಲ್ಲರೂ ಸೇರಿ ಬಂಧು ಬಳಗ ಎಲ್ಲ ಬಂದಿರ್ತಾರೆ. ಎಲ್ಲರೂ ಸೇರಿ ಈ ಥರ ಉಂಡೆನ ಕಟ್ತಾ ಇದ್ದೀವಿ ನೋಡ್ರಿ. ಇದನ್ನು ಚೆನ್ನಾಗಿ ಒಂದೊಂದೇ ಒಂದು ನೋಡಿ, ಇಷ್ಟೊಂದು ಆಗಿದೆ ನೋಡಿ. ಇದು ಇವೆಲ್ಲ ಮದುವೆಗೆ ಪ್ರಿಪ್ರೇಷನ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.